ಪ್ರತಿಜ್ಞೆ ಮಾಡಿದ್ದೀನಿ. ಆದ್ದರಿಂದ ಯಾರು ನನ್ನನ್ನು ಸೋಲ್ಸೇ ಇಲ್ಲ. ಆ ಸೋಲ್ಸ ಅಂಥವ್ರನ್ನ ನಾನು ಹುಡುಕ್ತಾ ಇದ್ದೀನಿ. ಶುಂಭ ಅಲ್ಲ, ಯಾರು ರಾಕ್ಷಸರು ಸೋಲ್ಸಿದ್ರು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ದೇವಿ ಹೇಳ್ತಾಳೆ. ಹೇಳಿದಾಗ ಅವ್ರೇನು ಮಾಡ್ತಾರೆ, ಆ ದೂತ ಅವ್ರು ಹೇಳ್ತಾಳೆ, ಇಂದ್ರಾನೇ ಅವ್ರ ಮನೆ ಬಾಗಿಲಲ್ಲಿ ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಅಗ್ನಿ ಅವನ ಪಾಕಶಾಲೆಯಲ್ಲಿ ಆ ಪಾಕಶಾಲೆಯಲ್ಲಿ ಮೇಲ್ವಿಚಾರಣೆ ನೋಡ್ಕೊತಾ ಇದ್ದಾನೆ. ಅವನು ಹೋದ ಕಡೆ ಬಂದ ಕಡೆ ಆ ವಾಯು ತಣ್ಣನೆ ಗಾಳಿಯನ್ನು ಬೀಸ್ತಾ ಇರ್ತಾನೆ. ಅವನು ಎದ್ದ ತಕ್ಷಣ ವರುಣ ಅವನ ಪಾದ ತೊಳಿತಾ ಇರ್ತಾನೆ. ಅಂಥ ಮುಟ್ಟು ರಾಕ್ಷಸ, ಅಂಥ ಇದು ಶಕ್ತಿ ಇಲ್ಲ ಅಂಥವನು. ಅಂಥವ್ರನ್ನ ನೀನು ಸೋಲ್ಸೋಕ್ಕಾಗತ್ತಾ? ನೀನು ಯಾವ ಹೆಣ್ಣು ಒಂದು ನೀನು ಸೋಲ್ಸೋಕ್ಕಾಗತ್ತಾ? ನೀನು ಸೋಲ್ಸೋಕ್ಕಾಗದೇ ಇಲ್ಲ. ಅಂಥ ರಾಕ್ಷಸರನ್ನೆಲ್ಲ ಇಟ್ಕೊಂಡು ಧೂಮ್ರಲೋಚನ ಮತ್ತು ರಕ್ತಬೀಜಾಸುರ, ಚಂಡಮುಂಡ ಅಂತ ರಾಕ್ಷಸರುಗಳೆಲ್ಲ ಇದ್ದಾರೆ ಅವನ ಜೊತೆ. ಅಂಥವ್ರನ್ನೆಲ್ಲ ನೀನು ಸೋಲ್ಸೋಕ್ಕಾಗತ್ತಾ? ನೀನು ಸೋಲ್ಸೋಕ್ಕಾಗಲ್ಲ ಅಂತ ಹೇಳಿದಾಗ, ಆಗಲಿ ಯಾರನ್ನಾಗಲಿ ನನ್ನನ್ನು ಸೋಲಿಸಿದ್ರೆ ಅವರು ನನ್ನನ್ನು ಸೋಲ್ಸಿದವರು ನನ್ನನ್ನು ಮದುವೆ ಆಗ್ಬೋದು ಅಂತ ಹೇಳಿ ದೇವಿ ಹೇಳ್ತಾನೆ. ಆಗ ದೂತ ಬಂದು ಅವಳ ಹತ್ರ ಶುಂಭಾಸುರನ ಹತ್ರ ಕೇಳಿದಾಗ ಅವನೇನು ಹೇಳ್ತಾನೆ, ಅವನ ಹತ್ರ ಇರೋವಂಥ ಒಬ್ಬ ರಾಕ್ಷಸ ಧೂಮ್ರಲೋಚನ, ಧೂಮ್ರಲೋಚನ ನೀನು ಹೋಗ್ಬಿಟ್ಟು ಅವಳಿಂದ ಕರ್ಕೊಂಬ ಅಂತ ಹೇಳ್ತಾರೆ. ಅವಳಿಂದ ಕರ್ಕೊಂಬರಕ್ಕೆ ಧೂಮ್ರಲೋಚನ ಹೋದಾಗ ಆ ಧೂಮ್ರಲೋಚನವನ್ನು ಹುಮ್ ಅಂತ ಹೇಳ್ಬಿಟ್ಟು ಎಲ್ಲ ಭಸ್ಮ ಮಾಡ್ಬಿಡ್ತಾರೆ. ಆ ಸೈನ್ಯವನ್ನು ಇದನ್ನ ದೇವಿ ಆ ಸೈನ್ಯ ಭಸ್ಮ ಆಗಿದ್ದು ಕೇಳ್ಬಿಟ್ಟು ಶುಂಭಾಸುರ ಅವನು ತಿರುವಂಥ ಚಂಡಮುಂಡ ಅನ್ನೋ ರಾಕ್ಷಸರನ್ನು ಕೇಳ್ಬಿಟ್ಟು, ಇವಳು ಯಾರೋ ಸಾಮಾನ್ಯದವಳಲ್ಲ, ಇವಳನ್ನ ದುಡ್ಡು ಎಡ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸು ಅಂತ ಹೇಳ್ಬಿಟ್ಟು ಆ ಚಂಡಮುಂಡ ಅನ್ನೋ ಇಬ್ಬರು ರಾಕ್ಷಸರನ್ನು ಕಳಿಸ್ತಾಳೆ. ಆ ಚಂಡಮುಂಡ ಅನ್ನೋ ರಾಕ್ಷಸರು ಬಂದು ಅವರು ಸಾಕಷ್ಟು ಯುದ್ಧ ಮಾಡಿ ದೇವಿ ಜೊತೆ ಯುದ್ಧ ಮಾಡ್ತಾನೆ ಇರ್ತಾರೆ. ಆದರೆ ಆ ಚಂಡನನ್ನು ಕುತ್ತಿಗೆಯನ್ನು ಕತ್ತರಿಸ್ಬಿಟ್ಟು ಮುಂಡನನ್ನು ಕಾಲಿಂದ ತುಳಿದುಕೊಂಡು ದೇವಿ ಅವರಿಬ್ಬರನ್ನು ಸಾಯಿಸ್ಬಿಡ್ತಾಳೆ. ಆ ಚಂಡಮುಂಡ ಅನ್ನೋ ರಾಕ್ಷಸರನ್ನು ಸಾಯಿಸೋದಕ್ಕೆ ದೇವಿಗೆ ಲೋಕದಲ್ಲಿ ಚಾಮುಂಡಿ ಅಂತ ಹೆಸರು ಬರುತ್ತೆ. ಮತ್ತು ಎಂಟನೇ ಅಧ್ಯಾಯದಲ್ಲಿ ಇನ್ನೂ ಒಂದು ಆ ದೇವಿಗೆ ಎಲ್ಲ ದೇವತೆಗಳು ಶಕ್ತಿ ತುಂಬಿರುವಂಥದ್ದನ್ನು ತಗೊಂಡು ದೇವಿ ಅವರ ಕಡೆಯವರು ಯಾರ್ಯಾರು ಮುಂಚೆ ಹೋಗಿರ್ತಾರೆ ಇದಾಗಿರ್ತಾರೆ ಅಂಥವ್ರನ್ನೆಲ್ಲ ಬದುಕಿಸ್ಕೊಳ್ತಾ ಇರ್ತಾಳೆ. ಆ ಬ್ರಹ್ಮನ ಕಮಂಡಲದಿಂದ ನೀರು ಹಾಕ್ಬಿಟ್ಟು ಅವ್ರನ್ನೆಲ್ಲ ಬದುಕಿಸ್ಕೊಳ್ತಾ ಇರ್ತಾಳೆ. ಮತ್ತು ಆ ವಿಷ್ಣುವಿನ ಶಕ್ತಿಯಾವಿದ ಇದೆಲ್ಲವನ್ನು ಇದು ಮಾಡಿಕೊಂಡು ದೇವಿ ಬರ್ತಾ ಇದ್ದಾಗ ಆ ರಕ್ತಬೀಜ ಅನ್ನೋ ಒಬ್ಬ ರಾಕ್ಷಸರನ್ನ ನೋಡ್ತಾಳೆ. ಆ ರಕ್ತಬೀಜ ಅನ್ನೋ ರಾಕ್ಷಸರು ಕಾತ್ಯಾಯಿನಿಯನ್ನು ಸಂಹಾರ ಮಾಡೋಕ್ಕೆ ಹೋಗ್ತಾ ಇದ್ದಾವೆ. ಆಗ ದೇವಿ ಹೋಗ್ಬಿಟ್ಟು ಆ ರಕ್ತಬೀಜದಿಂದ ಒಂದೇನು ಹೊಡೆದಾಗ ಆ ರಕ್ತಬೀಜನಲ್ಲಿ ಒಂದು ವಿಶೇಷ ಏನು ಅಂದರೆ, ಅವನ ಒಂದು ರಕ್ತ ಬಿಂದು ಭೂಮಿ ಮೇಲಿದ್ದರು ಅವನಷ್ಟೇ ಪ್ರಮಾಣವಾದ ಸಾವಿರಾರು ರಾಕ್ಷಸರು ಹುಟ್ಟುತ್ತಾ ಇರ್ತಾರೆ. ಆಗ ಈ ರಕ್ತಬೀಜದಲ್ಲಿ ಯಾವ ರೀತಿ ಸಾಯಿಸಲು ಅಂತ ದೇವಿಗೆ ಇದಾಗುತ್ತೆ. ಆ ಎಲ್ಲ ದೇವತೆಗಳು ಬ್ರಾಹ್ಮಿ, ಮಹೇಶ್ವರಿ, ಉಮಾದಿ ಇವರೆಲ್ಲರೂ ಬಂದು ಅವರ ದೇವಿನ ಹೇಳ್ತಾರೆ. ಆ ದೇವಿ ಹೇಳ್ತಾಳೆ, ಚಾಮುಂಡಿ ನೀನು ನಿನ್ನ ನಾಲಿಗೆಯನ್ನು ವಿಸ್ತಾರವಾಗಿ ತೆಗೆದುಬಿಡು. ಎಷ್ಟು ವಿಸ್ತಾರವಾಗಿ ತೆಗಿಬೇಕು ಅಂದರೆ ಆ ರಕ್ತಬೀಜ ನಾಲಿಗೆ ಮೇಲೆ ನಿಂತ್ಕೋಬೇಕು. ನಾನು ಏನು ಒಂದು ಹೇಳಿ ಹೊಡಿತಿರ್ತೀನಿ, ಆ ರಕ್ತವೆಂದು ಏನು ಮೇಲೆ ಬೀಳ್ತಿರುತ್ತೆ ಅದನ್ನು ನೀನು ಭೂಮಿ ಮೇಲೆ ಬೀಳಕ್ಕೆ ಬೇಡ, ನಿನ್ನ ನಾಲಿಗೆ ಮೇಲೆ ಬೀಳಿಸ್ಕೊಂಡು ಅದು ನನಗೆ ಕುಡಿತಾ ಇರು ಅಂತ ಹೇಳ್ತಾರೆ. ಆ ಮಹಾಕಾಳಿಯಾಗಿ ಬಂದು ನಾಲಿಗೆಯನ್ನೇ ಆ ಕರಂತದಲ್ಲೇ ಎರಡಿದಾಗ ರಕ್ತಬೀಜನ ನಾಲಿಗೆಯಲ್ಲಿ ನಿಂತ್ಕೊಂಡು ಆ ದೇವಿ ಏನು ಹೊಡಿತಾಳೆ, ಆ ಹೊಡೆದ ರಕ್ತವನ್ನೆಲ್ಲ ಆ ತಾಯಿ ಚಾಮುಂಡಿಯಾಗಿ ಕುಡಿತಾ ಇರ್ತಾಳೆ ದೇವಿ. ಆ ರಕ್ತಬೀಜದ ರಕ್ತ ಎಲ್ಲ ಕ್ಷೀಣವಾಗಿ ಅವನನ್ನು ಹಂಗೆ ಸಂಹಾರ ಮಾಡಿ ದೇವಿ 9ನೇ ಅಧ್ಯಾಯ ಸಂಹಾರ ಮಾಡ್ತಾರೆ. ನೋಡಿ, ನಿಶುಂಭನಿಗೆ ಇಷ್ಟೊಂದು ಶಕ್ತಿ ಉಳ್ಳಂತಹ ಇವನ್ನ ನೋಡಬೇಕು, ನಾನೇ ಸಂಹಾರ ಮಾಡ್ತೀನಿ ಅಂದ್ಬಿಟ್ಟು ನಿಶುಂಭ ಬರ್ತಾನೆ. ನಿಶುಂಭ ಬಂದಾಗ ಅವನು ಹೊಡೆಯೋದಕ್ಕೆ ಈ ಮೋಡಗಳು ಎರಡು ಫ್ಲ್ಯಾಶ್ ಆದರೆ ಹೆಂಗೆ ಮಳೆ ಬರುತ್ತೆ, ಆ ಮಳೆ ಬಂದಾಗೆ ಆ ಎರಡು ಮೋಡಗಳು ಗುದ್ದಾಡ್ತಾ ಇವೆ, ಎರಡು ಪರ್ವತಗಳು ಗುದ್ದಾಡ್ತಾ ಇವೆ ಅನ್ನೋದಕ್ಕೆ ಅಷ್ಟು ಕ್ರೂರವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಆ ಹೊಡೆದಕ್ಕೆ ಚಾಮುಂಡಿ ಒಂದು ಕ್ಷಣ ಮೂರ್ಛೆ ಹೋಗ್ತಾಳೆ. ಆ ಮೂರ್ಛೆ ಹೋಗಿದ್ದನ್ನು ಚಂಡಿಕ ಸತ್ತೋದಾಳೆ ಅಂತ ತಿಳ್ಕೊಂಡು ಇನ್ನೂ ಅವಳ ಮೇಲೆ ಪ್ರಹಾರ ಮಾಡಕ್ಕೆ ಹೋಗ್ತಾನೆ. ತಕ್ಷಣ ಎದ್ದುಬಿಟ್ಟು ಈ ಒಂದು ನಿಶುಂಭ ಅಂದರೆ ಸಂಹಾರ ಮಾಡ್ತಾಳೆ. ಆಮೇಲೆ 10ನೇ ಅಧ್ಯಾಯದಲ್ಲಿ ಶುಂಭಾಸುರ ಅವನು ಬರ್ತಾನೆ. ಅವನು ಬಂದಾಗಲೂ ಅಷ್ಟೇ ಅವನನ್ನು ಸಂಹಾರ ಮಾಡಿ 11ನೇ ಅಧ್ಯಾಯದಲ್ಲಿ ಈ 11ನೇ ಅಧ್ಯಾಯದಲ್ಲಿ ಎಲ್ಲ ರಾಕ್ಷಸರ ಸಂಹಾರ ಆಗಿದೆ. ಈ ಒಂದು 11ನೇ ಅಧ್ಯಾಯದ ವಿಶೇಷತೆ ಏನು ಅಂದರೆ, ಎಲ್ಲ ದೇವತೆಗಳು ಆ ದೇವಿಯಿಂದ ನಾರಾಯಣೀ ಸ್ತುತಿ ಅಂತ ನಮ್ಮ ನಾರಾಯಣನೇ ಅವರನ್ನು ಸ್ತುತಿ ಮಾಡಿ ಏನು ಬಂದಿದ್ದು ಈ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಲೋಕಕ್ಕೆ ಉಪಕಾರವನ್ನು ಮಾಡಿ
ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಎಲ್ಲ ದೇವತೆಗಳ ಸಮೇತ ನಾರಾಯಣನು ನಮಸ್ಕಾರ ಮಾಡ್ತೀನಿ. ಆ ನಾರಾಯಣ ಸಂಖ್ಯೆಯಲ್ಲಿ 54 ಮಂತ್ರಗಳು ಬರುತ್ತೆ. ಇದರಲ್ಲಿ 54 ಮಂತ್ರಗಳಲ್ಲಿ 20 ಮಂತ್ರಗಳು ಬಹಳ ತುಂಬ ಸ್ಟ್ರಾಂಗ್ ಆಗಿವೆ ಮಂತ್ರಗಳು. ಆ ಮಂತ್ರಗಳಲ್ಲಿ ನೀವು ಎಲ್ಲೆಲ್ಲೂ ಕೂತಿದ್ರು ಅಲ್ಲಲ್ಲೇ ಕೂತ್ಕೊಂಡು ಆ ಹೋಮಕುಂಡದಲ್ಲಿ ಆವಿರ್ಭವಿಸುತ್ತಾಳೆ ದೇವಿ. ನಾವು ಯಾವಾಗ ಈ ದೇವಿನ ಆವಾಹನೆ ಮಾಡ್ಕೊಂಡಿರ್ತೀವಿ, ಒಂದಕ್ಕೆ ಶ್ರೀ ಮಹಾಮಾಡಿ ಮಹಾಸರಸ್ವತಿ ಅಂತಲೇ ಹೇಳ್ತೀವಿ. ಈ ಒಂದೇ ಅಂದರೆ ಬಂದು ಆವಾಹನೆ ಆಗಿ ಅಂತ ಹೇಳಿ ಮಾಡ್ತೀವಿ. ಆ ಆವಾಹನೆ ಆಗಿರ್ತಾರೆ. ಆ ದೇವಿ ಎಲ್ಲ ಏನು ಫಲಗಳನ್ನು ಹೇಳ್ತೀರ ಆ ಫಲಗಳನ್ನು ಕೊಡ್ತಾಳೆ. 11ನೇ ಅಧ್ಯಾಯದಲ್ಲಿ ನೀವು ಎಲ್ಲೆಲ್ಲಿ ಕೂತಿದ್ದೀರೋ ಅಲ್ಲಲ್ಲೇ ನಮಸ್ಕಾರ ಮಾಡಿ. ಒಂದೇ ಊರು ನಮಸ್ಕಾರ ಮಾಡೋಕ್ಕಾಗಿದ್ರೆ ಒಂದೇ ಊರು ನಮಸ್ಕಾರ ಮಾಡ್ಬೋದು. ನಮಗೆ 12 ಕಾಲು ಆಗಲ್ಲ ನಮಗೆ ಅಂತಂದರೆ ಕೈ ಮುಟ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾರೆ, ಬಗ್ಸಿ ನಮಸ್ಕಾರ ಮಾಡ್ಬೋದು. ನಮಸ್ಕಾರನೇ ಮಾಡ್ತೀವಿ ನಾವೆಲ್ಲ. 54 ಅಧ್ಯಾಯದ 54 ಮಂತ್ರಕ್ಕೂ ನಮಸ್ಕಾರ ಮಾಡ್ತೀವಿ ಅಂದರೆ ನಾವು ಒಂದೊಂದು ಮಂತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಎಲ್ಲರೂ ಭೂಮಿ ಮುಟ್ಟಿ ವಾಹ ಅಂತ ಹೇಳಿದಾಗ ಭೂಮಿ ಮುಟ್ಟಿ, ನೀವು ಎಲ್ಲೆಲ್ಲಿ ಕೂತಿದ್ರು ಅಲ್ಲೇ ಭೂಮಿ ಮುಟ್ಟಿ ಹಡೆಯನ್ನು ಭೂಮಿಗೆ ಚಾಪಿಸ್ಕೊಂಡು, ಇಲ್ಲಾಂದರೆ ನಮಸ್ಕಾರ ಮಾಡೋ ರೀತಿಯಲ್ಲೂ ಎಲ್ಲ ಯಾವ ರೀತಿ ಬೇಕಾದ್ರೂ ಮಾಡಿದ್ರು ಆ ದೇವಿಗೆ ತಲುಪಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈಗ 11ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ತದೇಕ ಚಿತ್ತರಾಗಿ ಯಾವುದೇ ಬೇರೆ ಮಾತುಗಳಿಗೆ ಆಸ್ಪದ ಪಡೆದೆ ಆ ತಾಯಿಯನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ನಮ್ಮ ಎಲ್ಲ ಇಷ್ಟ ಕಾಮ್ಯಾರ್ಥಗಳನ್ನು ಪೂರೈಸಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಏನೇನು ಬೇಕು ಅದನ್ನು ಕೇಳಿಕೊಂಡು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಮಂತ್ರಗಳಿಂದ ಭಾರಿ ಶ್ರೇಷ್ಠವಾದ ಮಂತ್ರಗಳು. ಬೇರೆ ಮಾತುಗಳಿಗೆ ಅವಕಾಶ ಕೊಡಬೇಡಿ. ಯಾರು ಮಾತಾಡಬೇಡಿ. ದಯವಿಟ್ಟು ಓಂ